ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬ ಹಾಗೂ ವಾರ್ಷಿಕ ಕಾರ್ಯಕ್ರಮ ಡಿಸೆಂಬರ್ 21ರ ಭಾನುವಾರದಂದು ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ನಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಆಶೀರ್ವಚನವನ್ನ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಉಪ್ಪಲದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನೆರವೇರಿಸಲಿದ್ದು, ನಾಟೆಕಲ್ ಮದನಿ ಬೋಲಂಗಡಿ ಕತೀಬ್ ಸೈಯದ್ ಯಾಯ್ಯ ತಂಗಲ ಉಪಸ್ಥಿತರಿರುವರು. ಸಂಜೆ 5 ಗಂಟೆಗೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರಿನ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆ ಮೋನಪ್ಪ ಭಂಡಾರಿ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಭಾಗವಹಿಸಲಿದ್ದಾರೆ. ಸಂಜೆ 6:30ರಿಂದ 10 ಗಂಟೆ ತನಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಉಳ್ಳಾಲ ತಾಲೂಕಿನ ದೇರಳಕಟ್ಟೆಯ ಹೃದಯ ಭಾಗದಲ್ಲಿ 1998ರಲ್ಲಿ ನಾನು ನನ್ನ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿ ಇದೀಗ ನಮ್ಮ ಸಂಸ್ಥೆ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತಹದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತಸದ ವಿಚಾರ. ಈ ಸಂದರ್ಭದಲ್ಲಿ ನಾವೊಂದು ರಜತ ಮಹೋತ್ಸವವನ್ನ ಆಚರಣೆ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. 24 ವರ್ಷಗಳ ಹಿಂದೆ ದೇರಳಕಟ್ಟೆಯ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರ್ ಅವರ ಒಂದು ಬಾಡಿಗೆಯ ಅವರ ಕಟ್ಟಡದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಳಿಕ 2002ರಲ್ಲಿ ನಾವು ದೇರಳಕಟ್ಟೆಯ ಪಕ್ಕದಲ್ಲಿ ಒಂದು ಜಾಗವನ್ನ ಖರೀದಿ ಮಾಡಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಸ್ಥಾಪನೆ ಮಾಡಿ ಇದೀಗ 25ನೇ ವರ್ಷದ ಆಚರಣೆಯಲ್ಲಿ ನಾವು ಇದ್ದೇವೆ. ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ನಾವು ವಿದ್ಯಾಸಂಸ್ಥೆಯನ್ನ ಮಾಡುವಾಗ ಈ ಭಾಗದಲ್ಲಿ ನಮ್ಮ ದೇರಳಕಟ್ಟೆಯ ಭಾಗದಲ್ಲಿ ಕೊಣಾಜಿಯಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬಿಟ್ಟರೆ ಬೇರೆ ಯಾವುದಿರಲಿಲ್ಲ. ಅದನ್ನ ಮನಗಂಡು ಮತ್ತು ಸ್ಥಳೀಯರ ಎಲ್ಲರ ಬೇಡಿಕೆಗಳನ್ನ ಗಮನಿಸಿ ನಾನು ಆ ಒಂದು ವಿದ್ಯಾಸಂಸ್ಥೆಯನ್ನು ಆ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದ್ದು. ಅದು ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಅಂತ ಹೇಳಿದ್ರೆ ಬಹಳ ದೊಡ್ಡ ವಿಚಾರ ಆಗಿತ್ತು. ನನಗೆ ನನ್ನನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರು ಕೂಡ ಅದು ಬಹಳ ಕಠಿಣದ ಪರಿಸ್ಥಿತಿ ಇತ್ತು. ಮಕ್ಕಳಿಗೆಲ್ಲ ಸುಲಭ ಆಗಲಿ, ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತಷ್ಟು ಆಂಗ್ಲ ಮಾಧ್ಯಮ ಅಂತ ಹೇಳಿದ್ರೆ ಈಗಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಆಂಗ್ಲ ಮಾಧ್ಯಮ ಬಹಳ ಎಷ್ಟು ಅಗತ್ಯ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಆಂಗ್ಲ ಮಾಧ್ಯಮದ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ಮುಂದಿಟ್ಟುಕೊಂಡು ನಾವು ಆ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ ಅನಿವಾರ್ಯತೆಯೂ ಕೂಡ ನಮಗಿದೆ. ಆದ್ರಿಂದಲೇ ನಾವು ಆ ಒಂದು ಕರಾವಳಿ ಕನ್ನಡದ ಸಾಹಿತ್ಯ ಸಮ್ಮೇಳನವು ಕೂಡ ಈ ವಿದ್ಯಾಸಂಸ್ಥೆಗೆ ಹಮ್ಮಿಕೊಳ್ಳುವಂತಹದ್ದು. ಈ ರೀತಿಯಾಗಿ ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆ ಬೆಳೆದು ಬಂದು ಈಗ 25 ವರ್ಷವನ್ನು ಪೂರೈಸುತ್ತಿರುವಂತಹದ್ದು. ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವು ಆಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ನಾಡಿದ್ದು 21 ಭಾನುವಾರ, ಇದೇ ತಿಂಗಳು 21 ಭಾನುವಾರ ಆ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 10 ಗಂಟೆಯವರೆಗೆ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ನಲ್ಲಿ ನಡೆಯಲಿದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಈಗಾಗಲೇ ನಾವು ಹಳೆ ವಿದ್ಯಾರ್ಥಿಗಳನ್ನ ನಾವು ಕರೆದು ಮೀಟಿಂಗ್ ಒಂದು ಬಾರಿ ಮಾಡಿದ್ದೇವೆ. ಆ ಹಳೆ ವಿದ್ಯಾರ್ಥಿಗಳು ಹೇಳುವಂತ ವಿಚಾರ ಕೂಡ ನಮಗೆ ಬಹಳ ಖುಷಿ ತಂದಿದೆ. ಯಾಕೆಂತಂದ್ರೆ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮಿಗಳಾಗಿ, ಶೈಕ್ಷಣಿಕ ವಿಚಾರ ಬಂದಾಗ ವೈದ್ಯರಾಗಿ, ಇಂಜಿನಿಯರ್ ಆಗಿ, ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವುದನ್ನು ನೋಡಿದಾಗ ನನಗಂತೂ ಮನಸ್ಸಿಗೆ, ನಾನು ನನ್ನ ತಾಯಿಯ ಹೆಸರಿನಲ್ಲಿ ಆ ರೀತಿ ಏನು ಕನಸನ್ನು ಇಟ್ಕೊಂಡು ಆ ವಿದ್ಯಾಸಂಸ್ಥೆಯನ್ನ ಸಂಸ್ಥಾಪಿಸಿದೆ, ಇವತ್ತು ಅದು ತೃಪ್ತಿಯಾಗಿದೆ ಅಂತೇಳಿ ನಾನು ಅದನ್ನು ಭಾವಿಸ್ತೇನೆ. ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಪೋಷಕರ ಬೆಂಬಲವು ಕೂಡ ನಮಗೆ ಸಿಕ್ಕಿದೆ. ನಾವು ಯಾವತ್ತೂ ಕೂಡ ಯಾವುದೇ ರೀತಿಯಾದ ಡೊನೇಷನ್ ಅನ್ನ ಪಡೆಯದೇನೆ ನಮ್ಮದೇ ವ್ಯವಸ್ಥೆಯಲ್ಲಿ ಈ ವಿದ್ಯಾಸಂಸ್ಥೆಯನ್ನ ನಡೆಸಿಕೊಂಡು ಹೋಗುವಂತಹದ್ದು. ನಾನು ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಾನು ನಂಬತಕ್ಕಂಥ ದೇವದೇವರ ಆಶೀರ್ವಾದದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇವತ್ತು ರಜತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ಒಂದು ರಜತ ಮಹೋತ್ಸವ ಸಂಭ್ರಮವನ್ನ ಒಂದು ಅಚ್ಚುಕಟ್ಟಾಗಿ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಹೇಳಿ
ನಾವು ತಾರೀಕು 21 ಡಿಸೆಂಬರ್ ಭಾನುವಾರದ ದಿವಸ ಮಧ್ಯಾಹ್ನ 2 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾನು ನಮ್ಮ ಎಲ್ಲರಿಗೂ ಕೂಡ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರಬೇಕು, ಸರ್ವಧರ್ಮದ ಸಮನ್ವಯತೆ ಕೂಡ ಅಲ್ಲಿ ಬರಬೇಕು ಎಂಬ ನಿಟ್ಟಿನಲ್ಲಿ ನಾನು ಆ ಕಾರ್ಯಕ್ರಮವನ್ನ ನಮ್ಮ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಸ್ವಾಮೀಜಿಗಳಾದಂಥ ಪರಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು, ನಮ್ಮ ಮದನಿ ಬೋಲಂಗಡಿ ಇದರ ಖತೀಬ್ರಾಗಿರತಕ್ಕಂಥ ಸೈಯದ್ ಯಾಗ್ಯ ತಂಗನ್ರವರ ಆ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡತಕ್ಕಂಥ ಕೆಲಸ ಕಾರ್ಯಗಳು 2 ಗಂಟೆಗೆ ಆಗ್ತದೆ. ಆ ನಂತರ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದು ಸಾಯಂಕಾಲ 5 ಗಂಟೆಗೆ ನಮ್ಮ ಈ ರಜತ ಮಹೋತ್ಸವದ ಪ್ರಧಾನವಾದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕೆ ನಮ್ಮ ಒಡಿಯೂರು ಶ್ರೀ ಸಂಸ್ಥಾನದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಬರಲಿಕ್ಕಿದ್ದಾರೆ. ಆ ನಂತರ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರು, ಖ್ಯಾತ ನ್ಯಾಯವಾದಿಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀ ಕೆ ಮೋನಪ್ಪ ಭಂಡಾರಿಯವರು, ನಮ್ಮ ವಿಧಾನ ಪರಿಷತ್ತಿನ ಇನ್ನೊಬ್ಬರು ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ನಮ್ಮ ಬೆಲ್ಮ ಸೇವಾಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರತಕ್ಕಂಥ ಲಯನ್ GR ಶೆಟ್ಟಿ ಅವರು, ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಬೆಂಗಳೂರವರು, ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆಯ 3190 ಝೋನ್ 3 ವಲಯ 3ರ ಅಸಿಸ್ಟೆಂಟ್ ಗವರ್ನರ್ ರೋಟರಿ PD ಶೆಟ್ಟಿ ಅವರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ 25 ವರ್ಷದ ಒಂದು ಕಾರ್ಯಕ್ರಮ ಅಚ್ಚಳಿಯದೆ ಉಳಿಯಬೇಕು ಅಂತೇಳಿ ನಾವು ರಜತ ರತ್ನ ಎಂಬ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದ 2 ಕಣ್ಣುಗಳು ಯಾರು ಅಂತ ಹೇಳಿದ್ರೆ ವೀರ ಯೋಧರು ಮತ್ತು ಕೃಷಿಕರು ಅಂತೇಳಿ. ಆ ರೀತಿಯಾಗಿ ಇಬ್ಬರನ್ನ ಆ ವೇದಿಕೆಯಲ್ಲಿ ಸನ್ಮಾನ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ನಮ್ಮ ಸ್ಥಳೀಯ ಒಬ್ಬ ಆದರ್ಶ ಕೃಷಿಕರಾಗಿ ಬಹಳಷ್ಟು ವರ್ಷಗಳಿಂದ ಕೃಷಿ ಕೆಲಸದಲ್ಲಿ ಈಗಲೂ ಕೂಡ ಆ ಒಂದು ಕೃಷಿ ಕೆಲಸವನ್ನು ಮಾಡುತ್ತಿರ್ತಕ್ಕಂಥ ನಮ್ಮ ಕೇಶವ ಪೂಜಾರಿ ಮುಕುಲ್ಯ ಬಲ್ಮದವರು ಇವರನ್ನ, ಅದೇ ರೀತಿ ಮತ್ತೊಬ್ಬರು ವೀರ ಯೋಧರಾಗಿ ಭಾರತೀಯ ಸೇನೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಲೊಟೇನೆಂಟ್ JP ರೈ ಅವರನ್ನ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು ಆದ ಬಳಿಕ ಇನ್ನಷ್ಟು ಸಾಮಾಜಿಕ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ನಡೆಯಲಿಕ್ಕಿದೆ. ಈ ರೀತಿಯಾಗಿ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ. ನಾಡಿದ್ದು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಯಾರೆಲ್ಲ ಈ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದ್ದರಿಂದ ಇಲ್ಲಿಯವರೆಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ನಮ್ಮ ಪರಿಸರದ ಎಲ್ಲ ನಾಗರಿಕರು ಮತ್ತು ಸುತ್ತಮುತ್ತಲೆಲ್ಲ ಜನರ ಆ ಪ್ರೋತ್ಸಾಹ, ಸಹಕಾರ ಮತ್ತು ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರತ್ನ ಆ ವಿದ್ಯಾಸಂಸ್ಥೆಗೆ ಆ ಮಕ್ಕಳನ್ನ ಕಳುಹಿಸಿಕೊಟ್ಟು ನಮ್ಮ ಜೊತೆ ಸಹಕರಿಸಿದಂತಹ ಪೋಷಕರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ರೀತಿಯಾದ ಕಾರ್ಯಕ್ರಮವು ಕೂಡ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಪರಿಸರದ ಎಲ್ಲ ಜನರು ಕೂಡ ನಮ್ಮ ಜೊತೆ ಸಹಕರಿಸಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು ಅಂತ